ಬೋವಿ ಬಾಂಬ್. ಕಾಂಗ್ರೆಸ್ ವಿರುದ್ಧ ವಾಲ್ಮೀಕಿ ಹಗರಣ ಸ್ಫೋಟ, ಬಿಜೆಪಿಗೆ ಬೋವಿ ಬಾಂಬ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ನಿಗಮದ ಹಣವನ್ನ ನುಂಗಿ ನೀರು ಕುಡಿದ ಕಡುಭ್ರಷ್ಟ ಲೂಟಿಕೋರರು. 2022 ಫೆಬ್ರವರಿಯಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಭಾರೀ ಅಕ್ರಮ. ನಿಗಮದ 87 ಕೋಟಿ ಹಣ ವಿವಿಧ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಯಾದಗಿರಿಯ ಎಸ್ ಬ್ಯಾಂಕ್ ನಿಂದ ನಿಗಮದ ಹಣ ವರ್ಗಾವಣೆಯಾಗಿದೆ. ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಈಗ ಉರುಳು. ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಕೇಳಿ ಬಂದ ಅಕ್ರಮದ ಆರೋಪ ಇದಾಗಿದೆ. ಇನ್ನು ಪ್ರಗತಿಯಲ್ಲಿದೆ ಬೋವಿ ನಿಗಮ ಅಕ್ರಮದ ಬಗ್ಗೆ ಸಿಐಡಿ ತನಿಖೆ. ಅಂದಿನ ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕ ರಮೇಶ್ ಚೌಹಾಣ್ ವಿರುದ್ಧ ಗುಮಾನಿ. ಇದರಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕರಿಗೂ ಸಂಕಷ್ಟ ಫಿಕ್ಸ್ ಫಿಕ್ಸ್ ಫಿಕ್ಸ್. ರಾಜ್ಯ ಸರ್ಕಾರದ ವಿರುದ್ಧ ಕೇಳಿ ಬಂದಿರುವ ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣದ ಬೆನ್ನಲ್ಲೇ ಈಗ ಬಿಜೆಪಿಗೆ ಬೋವಿ ಹಗರಣ ಕಂಟಕವಾಗಿದೆ. 2022ರಲ್ಲಿ ಫೆಬ್ರವರಿಯಲ್ಲಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಭಾರೀ ಅಕ್ರಮದ ವಾಸನೆ ಕೇಳಿ ಬರ್ತಾ ಇದೆ. ನಿಗಮದ 87 ಕೋಟಿ ಹಣ ವಿವಿಧ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅಂತೆ. ಯಾದಗಿರಿಯ ಎಸ್ ಬ್ಯಾಂಕ್ ನಿಂದ ನಿಗಮದ ಹಣ ವರ್ಗಾವಣೆಯಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾಗ ಕೇಳಿ ಬಂದಿರೋ ಅಕ್ರಮದ ಆರೋಪ ಇದು. ಇನ್ನು ಸಿಐಡಿ ತನಿಖೆಯಲ್ಲಿದೆ. ಅಂದಿನ ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕ ರಮೇಶ್ ಚೌಹಾಣ್ ವಿರುದ್ಧ ಈಗ ಗುಮಾನಿಯಾಗಿದೆ. ಇದರಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕರಿಗೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ.